ಸೆನ್ಸೆಕ್ಸ್ 77,185.43 0 0% ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ಅಲ್ಟ್ರಾಟೆಕ್ ಸಿಮೆಂಟ್ 2.75% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಪವರ್ ಗ್ರಿಡ್ 1.90% ಕುಸಿದಿದೆ. ನಿಫ್ಟಿ 50 ಇಂದು 24,078.50 ಆಗಿದೆ. 0% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆಮಿಕಂಡಕ್ಟರ್ ಮಿಷನ್ 2.0ಗೆ 1.27 ಲಕ್ಷ ರೂಪಾಯಿ ಕೋಟಿ ಅನುಮೋದನೆ. ಕೇಂದ್ರ ಸಚಿವ ಸಂಪುಟವು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0ಗಾಗಿ 1.27 ಲಕ್ಷ ರೂಪಾಯಿ ಕೋಟಿ ಅನುಮೋದಿಸಿದೆ. ಸೆಮಿಕಂಡಕ್ಟರ್ ಮಿಷನ್ 2.0ಗೆ 1.27 ಲಕ್ಷ ರೂಪಾಯಿ ಕೋಟಿ ಅನುಮೋದನೆ. ಈ ನಿರ್ಧಾರವು ದೇಶೀಯ ಚಿಪ್ ತಯಾರಿಕೆ ಮತ್ತು ಸೆಮಿಕಂಡಕ್ಟರ್ ಮಿಷನ್ 2.0ಗೆ 1.27 ಲಕ್ಷ ರೂಪಾಯಿ ಕೋಟಿ ಅನುಮೋದನೆ. ಎಲೆಕ್ಟ್ರಾನಿಕ್ಸ್ ಸರಬರಾಜು ಸರಪಳಿಯನ್ನು ಬಲಪಡಿಸಲಿದೆ. ಭಾರತ ಯುಕೆ ವ್ಯಾಪಾರ ಒಪ್ಪಂದ. ರಫ್ತುದಾರರಿಗೆ ಏನು ಲಾಭ? ಭಾರತ ಮತ್ತು ಯುಕೆ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಜಾರಿಗೆ ಬಂದಿದ್ದು, ಹೆಚ್ಚಿನ ಭಾರತೀಯ ರಫ್ತುಗಳಿಗೆ ಸುಂಕ ವಿನಾಯಿತಿ ದೊರಕಲಿದೆ. ಭಾರತ ಯುಕೆ ವ್ಯಾಪಾರ ಒಪ್ಪಂದ. ರಫ್ತುದಾರರಿಗೆ ಏನು ಲಾಭ? ಎಂಎಸ್ಎಂಇ ಮತ್ತು ಸೇವಾ ವಲಯಕ್ಕೂ ಹೊಸ ಅವಕಾಶಗಳು ತೆರೆದುಕೊಂಡಿವೆ. ಸೆನ್ಸೆಕ್ಸ್, ನಿಫ್ಟಿ ಸ್ಥಿರ. ಅಲ್ಟ್ರಾಟೆಕ್, ಎಸ್ಬಿಐ ಏರಿಕೆ. ಸೆನ್ಸೆಕ್ಸ್ 77,185 ರೂಪಾಯಿ ಮತ್ತು 43 ಪೈಸಾರಲ್ಲಿ ಮತ್ತು ನಿಫ್ಟಿ 50 24,078.50 ರಲ್ಲಿ ಮುಚ್ಚಿತು. ಸೆನ್ಸೆಕ್ಸ್, ನಿಫ್ಟಿ ಸ್ಥಿರ. ಅಲ್ಟ್ರಾಟೆಕ್, ಎಸ್ಬಿಐ ಏರಿಕೆ. ಅಲ್ಟ್ರಾಟೆಕ್ ಸಿಮೆಂಟ್ 2.75% ಏರಿದರೆ, ಎಲ್ ಮತ್ತು ಟಿ 1.68% ಮತ್ತು ಇನ್ಫೋಸಿಸ್ 1.52% ಕುಸಿಯಿತು. ಎಚ್ಡಿಎಫ್ಸಿ ಎಎಂಸಿ ಮೊದಲ ತ್ರೈಮಾಸಿಕ ಲಾಭ 12% ಏರಿ 837 ಕೋಟಿ ರೂಪಾಯಿ. ಎಚ್ಡಿಎಫ್ಸಿ ಎಎಂಸಿ ಮೊದಲ ತ್ರೈಮಾಸಿಕದಲ್ಲಿ ನಿವ್ವಳ ಲಾಭ 12% ಏರಿ 837 ಕೋಟಿ ರೂಪಾಯಿ ತಲುಪಿದ್ದು, ಆದಾಯ 14% ಹೆಚ್ಚಾಗಿದೆ. ಎಚ್ಡಿಎಫ್ಸಿ ಎಎಂಸಿ ಮೊದಲ ತ್ರೈಮಾಸಿಕ ಲಾಭ 12% ಏರಿ 837 ಕೋಟಿ ರೂಪಾಯಿ. ಷೇರು ಮಾರುಕಟ್ಟೆಯ ಚೇತರಿಕೆಯಿಂದ ಆಸ್ತಿ ನಿರ್ವಹಣಾ ವಲಯ ಬಲಗೊಳ್ಳುತ್ತಿದೆ. ಎಚ್ಡಿಬಿ ಫೈನಾನ್ಷಿಯಲ್ ಲಾಭ 38% ಏರಿ 785 ಕೋಟಿ ರೂಪಾಯಿ. ಎಚ್ಡಿಬಿ ಫೈನಾನ್ಷಿಯಲ್ ಸರ್ವೀಸಸ್ ಮೊದಲ ತ್ರೈಮಾಸಿಕದಲ್ಲಿ ಲಾಭ 38% ಏರಿ 785 ಕೋಟಿ ರೂಪಾಯಿ ತಲುಪಿದೆ. ಎಚ್ಡಿಬಿ ಫೈನಾನ್ಷಿಯಲ್ ಲಾಭ 38% ಏರಿ 785 ಕೋಟಿ ರೂಪಾಯಿ. ನಿವ್ವಳ ಬಡ್ಡಿ ಆದಾಯ 20% ಹೆಚ್ಚಿ 2,509 ಕೋಟಿ ರೂಪಾಯಿ ದಾಖಲಿಸಿದೆ. ಚಿನ್ನ $4,035 ಪ್ರತಿ ಟ್ರಾಯ್ ಔನ್ಸ್ಗೆ ಕುಸಿತ. ಕಚ್ಚಾ ತೈಲ ಏರಿಕೆ. ಚಿನ್ನ 0.63% ಕುಸಿದು $4,035 ಮತ್ತು 60 ಸೆಂಟ್ ಪ್ರತಿ. ಚಿನ್ನ $4,035 ಪ್ರತಿ ಟ್ರಾಯ್ ಔನ್ಸ್ಗೆ ಕುಸಿತ. ಕಚ್ಚಾ ತೈಲ ಏರಿಕೆ. ಟ್ರಾಯ್ ಔನ್ಸ್ಗೆ ಸೆಟಲ್ ಆಯಿತು. ಬೆಳ್ಳಿ $58 ಮತ್ತು 26 ಸೆಂಟ್ ಪ್ರತಿ ಟ್ರಾಯ್ ಔನ್ಸ್ಗೆ ಇಳಿಯಿತು. ಚಿನ್ನ $4,035 ಪ್ರತಿ ಟ್ರಾಯ್ ಔನ್ಸ್ಗೆ ಕುಸಿತ. ಕಚ್ಚಾ ತೈಲ ಏರಿಕೆ. ಕಚ್ಚಾ ತೈಲ 0.58% ಏರಿ $29 ಮತ್ತು 80 ಸೆಂಟ್ ಪ್ರತಿ ಬ್ಯಾರೆಲ್ಗೆ ಮುಚ್ಚಿತು. ಪಿಎಲ್ ಕ್ಯಾಪಿಟಲ್ ನಿಫ್ಟಿ ಗುರಿ 27,019ಕ್ಕೆ ಹೆಚ್ಚಳ. ಪಿಎಲ್ ಕ್ಯಾಪಿಟಲ್ ನಿಫ್ಟಿ 50ರ 1 ವರ್ಷದ ಗುರಿಯನ್ನು 27,019ಕ್ಕೆ ಹೆಚ್ಚಿಸಿದ್ದು, ಸುಧಾರಿತ ಆರ್ಥಿಕ ಪರಿಸ್ಥಿತಿ ಮತ್ತು ಗಳಿಕೆ ಚಾಲನೆಯನ್ನು ಕಾರಣವಾಗಿ ನೀಡಿದೆ. ಪಿಎಲ್ ಕ್ಯಾಪಿಟಲ್ ನಿಫ್ಟಿ ಗುರಿ 27,019ಕ್ಕೆ ಹೆಚ್ಚಳ. ಪ್ರಸ್ತುತ ಮಟ್ಟಗಳಿಂದ ಸುಮಾರು 12% ಏರಿಕೆ ಸಾಧ್ಯ ಎಂದು ತಿಳಿಸಿದೆ. ಬ್ಲ್ಯಾಕ್ರಾಕ್ ಸ್ವತ್ತುಗಳು $15 ಮತ್ತು 30 ಸೆಂಟ್ ಟ್ರಿಲಿಯನ್ ದಾಖಲೆ. ಬ್ಲ್ಯಾಕ್ರಾಕ್ನ ನಿರ್ವಹಣಾ ಆಸ್ತಿಗಳು ದ್ವಿತೀಯ ತ್ರೈಮಾಸಿಕದಲ್ಲಿ ದಾಖಲೆಯ $15 ಮತ್ತು 30 ಸೆಂಟ್ ಟ್ರಿಲಿಯನ್ ತಲುಪಿದ್ದು, ನಿವ್ವಳ ಆದಾಯ 20% ಏರಿ $1.9 ಬಿಲಿಯನ್ ಆಗಿದೆ. ಬ್ಲ್ಯಾಕ್ರಾಕ್ ಸ್ವತ್ತುಗಳು $15 ಮತ್ತು 30 ಸೆಂಟ್ ಟ್ರಿಲಿಯನ್ ದಾಖಲೆ. ಬಂಡವಾಳ ಮಾರುಕಟ್ಟೆ ಚಟುವಟಿಕೆ ಮತ್ತು ನಿಷ್ಕ್ರಿಯ ಹೂಡಿಕೆ ಬೇಡಿಕೆ ಇದಕ್ಕೆ ಕಾರಣ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%. ಬ್ಯಾಂಕ್ ಆಫ್ ಬರೋಡಾ 7.15%. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%. ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,035 ಮತ್ತು 60 ಸೆಂಟ್ 0.63% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ 1,24,886 ರೂಪಾಯಿ ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.63% ಕುಸಿದಿದೆ. ಹಿಂದಿನ ಮುಕ್ತಾಯ $4,061 ಮತ್ತು 10 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $58 ಮತ್ತು 26 ಸೆಂಟ್ 0.87% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ 1,803 ರೂಪಾಯಿ ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.87% ಕುಸಿದಿದೆ. ಹಿಂದಿನ ಮುಕ್ತಾಯ $58 ಮತ್ತು 77 ಸೆಂಟ್ರಿಂದ.
ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $79 ಮತ್ತು 80 ಸೆಂಟ್ (0.58% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 0.58% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $79 ಮತ್ತು 34 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $96 ಮತ್ತು 25 ಸೆಂಟ್ (0.05%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.05% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $96 ಮತ್ತು 30 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. LPG ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ $3,106. ಬೆಂಗಳೂರು $944 ಮತ್ತು 50 ಪೈಸಾ $3,021. ಹೈದರಾಬಾದ್ $994 $3,191. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ $3,128. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತಿರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.